ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋಲಿ ನಾನು ನಿಮಗೆ ಸ್ಯಾರಿ ಪ್ಲೇಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಜೊತೆಗೆ ಆ ಸ್ಯಾರಿನ ನಾವು ವೇರ್ ಮಾಡಿದಾಗ ಯಾವ ಥರ ಕಾಣಿಸುತ್ತೆ ಅಂತಲೂ ತೋರಿಸ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ನಾನು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೀನಿ. ಈಗ ರೇಷ್ಮೆ ಸ್ಯಾರಿಗಳಿಗೆಲ್ಲ ಈ ಥರ ಕುಚ್ಚಿರುತ್ತೆ, ಹಾಗಾಗಿ ನಾವು ಅದನ್ನು ಫೋಲ್ಡ್ ಮಾಡಿನೇ ನಾವು ನೆರಿಗೆ ಮಾಡ್ಕೋಬೇಕು. ಸೊ ನಾನು ನೋಡ್ಬೋದು ಇಲ್ಲಿ ವಿಡಿಯೋಲಿ ತೋರಿಸಿದ್ದೀನಿ, ಆ ಥರನೇ ನೀವು ನೀಟಾಗಿ ನೆರಿಗೆ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ನೆರಿಗೆ ಬೇಕೋ ಆ ಥರ ಸೆಟ್ ಮಾಡ್ಕೊಳ್ಳಿ. ಫಸ್ಟು ನಾನಿಲ್ಲಿ 5 to 6 ನೆರಿಗೆ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನೊಂದು ಕ್ಲಿಪ್ ಯೂಸ್ ಮಾಡಿಕೊಂಡು ನೆರಿಗೆನ ನೀಟಾಗಿ ಸೆಟ್ ಮಾಡ್ಕೋತಾ ಇದ್ದೀನಿ. ಫಸ್ಟು ನಿಮ್ಮ ಮನೆಯಲ್ಲಿ ಇನ್ ಕೇಸು ಈ ಥರ ಟೇಬಲ್ ಏನಿಲ್ಲ ಅಂದರೆ ಏನಾದರೂ ವೆಯ್ಟ್ ಇಟ್ಬಿಟ್ಟು ಆ ಥರನೂ, ಅಂದರೆ ಈಗ ಮಂಚದ ಮೇಲೆ ಎಲ್ಲ ಟೇಬಲ್ ಮೇಲೆ ಕೂಡ ನೀವು ಈ ಥರ ಟ್ರೈ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ ನಾನು ನೀಟಾಗಿ ಸೆಟ್ ಮಾಡ್ಕೊಂಡಾದಮೇಲೆ ನೆರಿಗೆ ಎಲ್ಲ ಒಳಗಡೆ ಹೋಗಿರುತ್ತೆ, ಅದೆಲ್ಲ ನೋಡಿಕೊಂಡು ಒಂದು ಸೇಫ್ಟಿ ಪಿನ್ನ ಹಾಕ್ಕೊಳ್ಳಿ. ಅದಾದಮೇಲೆ ನೀಟಾಗಿ ಪ್ರೆಸ್ ಮಾಡಿ ನೀವು ಐರನ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ನೆರಿಗೆ ಕೂರಲ್ಲ. ಯಾಕೆಂದರೆ ರೇಷ್ಮೆ ಸ್ಯಾರಿ ಎಲ್ಲ ತುಂಬಾ ವೇಟ್ ಇರುತ್ತೆ, ಹಾಗಾಗಿ ನೀಟಾಗಿ ಪ್ರೆಸ್ ಮಾಡಿ ಐರನ್ ಮಾಡಿ. ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಮತ್ತೆ ಅದೇ ರೀತಿಯೇ ಮಾಡ್ಕೋತಾ ಇದ್ದೀನಿ. ನೀವು ಫಸ್ಟ್ ಟೈಮ್ ಆಗಿರೋರಾಗಿದ್ದರೆ ಸ್ಲೋ ಆಗಿ ವಿಡಿಯೋ ನೋಡ್ಕೊಂಡು ಸ್ಲೋ ಆಗಿ ನೀವು ಟ್ರೈ ಮಾಡ್ಬೋದು. ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಖಂಡಿತ ಬರುತ್ತೆ. ಸೊ ಇದಾದಮೇಲೆ ನಾನು ಚೆಸ್ಟ್ ಪ್ಲೀಟ್ಸ್ನ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಫಸ್ಟು ಸ್ಯಾರಿನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡಿಕೊಂಡು ಒಂದೊಂದೇ ನೆರಿಗೆನ ನೀಟಾಗಿ ಸೆಟ್ ಮಾಡ್ಕೋಬೇಕು. ನಾನೀಗ ಆಲ್ರೆಡಿ ವಿಡಿಯೋಲಿ ನಾನು ತೋರಿಸಿಲ್ಲ, ಸ್ಯಾರಿ ಮೆಷರ್ಮೆಂಟ್ ತೊಗೋಬೇಕು ನೀವು ಫಸ್ಟು ಪ್ಲೇಟ್ ಮಾಡ್ಕೊಳ್ಳೋಕ್ಕೂ ಮುಂಚೆ. ನನ್ನ ಪ್ರೀವಿಯಸ್ ವಿಡಿಯೋಲಿ ಯಾವ ಥರ ಮೆಷರ್ಮೆಂಟ್ ತೊಗೊಳ್ಳೋದು ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು. ಕಂಪ್ಲೀಟ್ ವಿಡಿಯೋ ಅದರಲ್ಲೂ ಕೂಡ ಇದೆ. ಸೊ ನಾನು ಆಲ್ರೆಡಿ ಮೆಷರ್ಮೆಂಟ್ ತೊಗೊಂಡು ಪಿನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಚೆಸ್ಟ್ ಪ್ಲೀಟ್ಸ್ನೂ ಅಷ್ಟೇ ನೀಟಾಗಿ ಪ್ರೆಸ್ ಮಾಡಿನೇ ನೀವು ಐರನ್ ಮಾಡ್ಕೋಬೇಕು, ಯಾಕೆಂದರೆ ನೀಟಾಗಿ ಕೂರುತ್ತೆ ಚೆಸ್ಟ್ ಪ್ಲೇಟ್ಸ್ ಹತ್ರ. ಸೊ ಅದಾದ ನಂತರ ನೆಕ್ಸ್ಟು ಹಿಪ್ ಹತ್ರ, ಇಲ್ಲೂ ಅಷ್ಟೇ, ಏಕೆಂದರೆ ನಿಮಗೆ ಸೈಡಲ್ಲಿ ನೀಟಾಗಿ ಕುತ್ಕೋಬೇಕು ನೆರಿಗೆಗಳು ಅಂದರೆ ನೀವು ಇದನ್ನು ಕೂಡ ಕಂಪ್ಲೀಟಾಗಿ ಐರನ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡ್ಬೋದು, ನಾನು ಒಂದೊಂದೇ ನೀಟಾಗಿ ಸೆಟ್ ಮಾಡಿಕೊಂಡು ಪ್ರೆಸ್ ಮಾಡಿ ಐರನ್ ಮಾಡ್ತಾಯಿದ್ದೀನಿ. ಸೊ ಇದಾಯಿತು. ಇದಾದ ನಂತರ ನೆಕ್ಸ್ಟು ನಾನು ಇಲ್ಲಿ ಒಂದು ಸೈಡು ಮತ್ತು 2 ಸೈಡು ನಾನು ಪಿನ್ ಹಾಕ್ಕೊಂಡಿದ್ದೀನಿ, ಅದು ಮೆಷರ್ಮೆಂಟು. ನಿಮಗೆ ಮಿಡಲ್ ಅಲ್ಲಿ ನೆರಿಗೆಗಳು ಬರೋದು ಎಷ್ಟು ನೆರಿಗೆ ಬೇಕು ಅಂತ ನೋಡಿಕೊಂಡು ಈ ಥರ ಒಂದೊಂದು ನೆರಿಗೆನೇ ಪಕ್ಕ ಹಾಕ್ಕೊಂಡು ಸೆಟ್ ಮಾಡ್ಕೋಬೇಕು, ಅರೇಂಜ್ ಮಾಡ್ಕೋಬೇಕು. ಸೊ ಇದಾದಮೇಲೆ ನಾನು ಒಂದು ಎಡ್ಜಿಂದ ಇನ್ನೊಂದು ಎಡ್ಜ್ಗೆ ಸ್ಯಾರಿನ ನೀಟಾಗಿ, ಯಾಕೆಂದರೆ ಈ ಥರ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಸೆಂಟರ್ ಪ್ಲೀಟ್ಸ್ ಮಾಡ್ಕೋಬೋದು. ಇಲ್ಲಿ ನಾನು ಒಂದು ಎಡ್ಜ್ಗೆ ಕ್ಲಿಪ್ ಹಾಕ್ಕೊಂಡು ಇನ್ನೊಂದು ಎಡ್ಜಿಂದ ನೀಟಾಗಿ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಇದು ಅಷ್ಟೇ, ನಿಮಗೆ ತುಂಬ ಚಿಕ್ಕದಾಗಿ ಬೇಕು ಅಂದರೂ ಕೂಡ ನೀವು ಪ್ಲೀಟ್ಸ್ನ ಚಿಕ್ಕದಾಗಿ ಅರೇಂಜ್ ಮಾಡ್ಕೋಬೋದು. ಸೊ ನೋಡಿ, ಏನಂದರೆ ಕೆಲವೊಂದು ಒಳಗಡೆ ಹೋಗ್ಬಿಡುತ್ತೆ ಪ್ಲೀಟ್ಸ್ ಎಲ್ಲ, ಅದನ್ನು ನೋಡ್ಕೊಂಡು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ಮಿಡಲ್ಗೆ ಒಂದು ಪಿನ್ ಹಾಕೋತಾ ಇದ್ದೀನಿ. ಸೇಫ್ಟಿ ಪಿನ್ ಹಾಕೊಂಡ್ಮೇಲೆ ಮತ್ತು ಲಾಸ್ಟಲ್ಲಿ ಏನಂದರೆ ಕೆಳಗಡೆ ಕೆಲವೊಂದು ಉದ್ದ ಒಂದು ಶಾರ್ಟ್ ಆ ಥರ ಬರುತ್ತೆ, ಅದನ್ನು ನೋಡ್ಕೊಂಡು ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಅದಾದಮೇಲೆ ಲಾಸ್ಟಲ್ಲೂ ಒಂದು ಪಿನ್ ಹಾಕೋತಾ ಇದ್ದೀನಿ. ಸೊ ನೀವು ಕಂಪ್ಲೀಟಾಗಿ 3 ಪಿನ್ ಹಾಕೋಬೇಕಾಗುತ್ತೆ ಈ ಸೆಂಟರ್ ಪ್ಲೇಟ್ಸ್ ಹತ್ರ. ಇದನ್ನು ಕೂಡ ನೀಟಾಗಿ ಐರನ್ ಮಾಡ್ಕೊಳ್ಳಿ, ಏಕೆಂದರೆ ಕೆಲವೊಂದು ಸ್ಯಾರಿಲಿ ಸೆಂಟರ್ ಪ್ಲೇಟ್ಸು ಕುತ್ಕೊಳ್ಳಲ್ಲ. ನಾವು ಎಷ್ಟೇ ನೀಟಾಗಿ ಐರನ್ ಮಾಡಿದ್ರೂ ಒಂದೊಂದ್ಸಲ ಕುತ್ಕೊಳ್ಳಲ್ಲ, ಹಾಗಾಗಿ ನೀವು ಸೆರ್ಗು ಮಿಡಲ್ ಚೆಸ್ಟ್ ಪ್ಲೇಟ್ಸ್ ಏನಿದೆ ಅದು ಬರೋ ಅಲ್ಲಿ ಒಂದು ಸೆಂಟರ್ ಪಿನ್ ಹಾಕ್ಕೊಂಡ್ರೆ ಆವಾಗ ನೀಟಾಗಿ ಅರೇಂಜ್ ಆಗುತ್ತೆ. ಇದಾದಮೇಲೆ ನಾನಿಲ್ಲಿ ನೆಕ್ಸ್ಟು ಬಾಕ್ಸ್ ಫೋಲ್ಡಿಂಗ್ ತೋರಿಸ್ತಾ ಇದ್ದೀನಿ. ಬಾಕ್ಸ್ ಫೋಲ್ಡಿಂಗಲ್ಲಿ ಸ್ಯಾರಿನ ಫಸ್ಟು ರಿವರ್ಸಲ್ಲಿ ಹಾಕ್ಕೊಂಡು ಅದಾದಮೇಲೆ ಏನು ಎಕ್ಸ್ಟ್ರಾ ಏನಿರುತ್ತೆ ಸ್ಯಾರಿದು ಅದೆಲ್ಲ ನೀಟಾಗಿ ಈ ಥರ ಫೋಲ್ಡ್ ಮಾಡಿಕೊಡಿ. ಸೊ ಜೊತೆಗೆ ನೆಕ್ಸ್ಟು ನಿಮ್ಗೆ ಏನಾದರೂ ಬ್ರೈಡಲ್ ಮೇಕಪ್ಪು ಮತ್ತು ಯಾವುದಾದ್ರು ಫಂಕ್ಷನ್ಸ್ಗೆ ಮೇಕಪ್ ಬೇಕಿದ್ದರೆ ನನ್ನ ನಂಬರು ಮತ್ತು ಇನ್ಸ್ಟಾ ID ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಖಂಡಿತ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದೊಳ್ಳೆ ರೀಸನಬಲ್ ಪ್ರೈಸ್ಗೆ ನಾನು ಬ್ರೈಡಲ್ ಮೇಕಪ್ನ ಮಾಡಿಕೊಡ್ತೀನಿ.
ನಿಮ್ಗೆ ಏನೇ ಬ್ರೈಡಲ್ ಎನ್ಕ್ವೈರೀಸು ಮೇಕಪ್ ರಿಲೇಟೆಡ್ ಡೀಟೇಲ್ಸ್ ಬೇಕಂದ್ರೂ ಕೂಡ ನೀವು ನನ್ನ ಇನ್ಸ್ಟಾಗ್ರಾಮ್ ಐ ಡಿಲಿ DM ಮಾಡ್ಬೋದು. ಸೊ ಈಗ ಎಕ್ಸ್ಟ್ರಾ ಪಾರ್ಟ್ ಏನಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ಫೋಲ್ಡ್ ಮಾಡಿದ ನಂತರ ನಾನಿಲ್ಲಿ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು ಎಡ್ಜ್ನ ನೀಟಾಗಿ ಸ್ಕ್ವೇರ್ ಟೈಪಲ್ಲಿ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಎಡ್ಜ್ನ ಅದ್ರ ಮೇಲೆ ನೀಟಾಗಿ ಬಾಕ್ಸ್ ಟೈಪಲ್ಲಿ ನೀವು ಸೆಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಚೆಸ್ಟ್ ಪ್ಲೇಟ್ಸ್ನ ಅದ್ರ ಮೇಲೆ ಇಟ್ಟರೆ ಕಂಪ್ಲೀಟಾಗಿ ಪ್ರೀ ಪ್ಲೇಟಿಂಗ್ ಆಯಿತು. ನೆಕ್ಸ್ಟು ಸೆರಗು ಪಾರ್ಟ್ ಏನಿದೆ ಅದನ್ನು ನೀವು ಬೇಕಂದರೆ ರೋಲ್ ಮಾಡ್ಕೋಬೋದು, ಇಲ್ಲಾಂದರೆ ಚಿಕ್ಕದಾಗಿ ಫೋಲ್ಡ್ ಮಾಡಿಬಿಟ್ಟು ಒಳಗಡೆ ಟಕ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸ್ಯಾರಿ ಪ್ರೀ ಪ್ಲೇಟಿಂಗ್ ತುಂಬ ನೀಟಾಗಿ ಬಂದಿದೆ. ನೀವು ಕೂಡ ಪ್ರಾಕ್ಟೀಸ್ ಮಾಡಿ, ಖಂಡಿತ ನಿಮಗೂ ಕೂಡ ಇಷ್ಟು ನೀಟಾಗಿ ಬರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.